ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕಿರಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬಿಗ್ ಬಾಸ್ ಅವರು ಒಂದು ಹೊಸ ಪ್ರೋಮೋನ ಬಿಟ್ಟಿದ್ದಾರೆ. ನಿಮ್ಮ ಪೈಕಿ ಒಬ್ಬರನ್ನು ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಕಳಿಸಬೇಕು. ಅದರಲ್ಲಿ ಮಂಜು, ಗೌತಮಿ ಮತ್ತು ಧನು ಅವರು ಚರ್ಚಿಸಿ ಒಬ್ಬರನ್ನ ನಿಮ್ಮಲ್ಲಿ ಟಿಕೆಟ್ ಟು ಫಿನಾಲೆಯಿಂದ ಹೊರಗಡೆ ಇಡಬೇಕು ಅಂತ ಬಿಗ್ ಬಾಸ್ ಅವರು ಹೇಳಿದಾಗ ಮಂಜು, ಗೌತಮಿ ಅವರು ಧನು ಅವರ ಹೆಸರನ್ನ ಹೇಳ್ತಾರೆ. ಧನರಾಜ್ ಅವರ ಹೆಸರು ತಗೋತೀನಿ. ಮಾರಿಯ ಬಜಾಜ್ನಲ್ಲಿ ಬಲಿ ಕೊಟ್ಟಂತು. ಫಸ್ಟ್ 2-3 ವೀಕ್ಸ್ ಸ್ವಲ್ಪ ಹಿಂಜರಿತಾ ಇದ್ರು. ಫಸ್ಟ್ 3 ವೀಕ್ ಧನು ಅವರು ಸರಿಯಾಗಿ ಆಡಿಲ್ಲ, ಹಿಂಜರಿತಾ ಇದ್ರು ಅಂತ ಗೌತಮಿ ಅವರು ಹೇಳ್ತಾರೆ. ಆಲ್ರೆಡಿ ತ್ರಿವಿಕ್ರಮ್ ಅವ್ರು ಮಾತಾಡೋದು ನೋಡಿ ಡಿಸೈಡ್ ಮಾಡಿರ್ತಾರೆ ಧನರಾಜ್ ಅವ್ರ ಹೆಸರನ್ನೇ ತಗೊಳ್ತಾರೆ ಅಂತ. ಅದಕ್ಕೆ ರಜತ್ ಅವರು ಆಮೇಲೆ ಫಸ್ಟ್ 3 ವೀಕ್ ಯಾಕೋ ಚೆನ್ನಾಗಿ ಆಡಿಲ್ಲ ಅಂತ ಧನರಾಜ್ ಅವ್ರನ್ನ ಕೇಳ್ತಾರೆ. ಎಲ್ರಿಗೂ ಗೊತ್ತು, ಬಟ್ ಸುಮ್ಮನೆ ಕೇಳ್ತಾರೆ. ಫಸ್ಟ್ 3 ವಾರ ಯಾಕೋ ಚೆನ್ನಾಗಿ ಆಡಿಲ್ಲ ನೀನು. ಇದೆಲ್ಲ ಮುಗಿದ ಮೇಲೆ ರಜತ್ ಅವರು ಮಂಜು ಅವ್ರನ್ನ ಕೇಳ್ತಾರೆ, ಧನು ಗೌತಮಿಗಿಂತ ವೀಕಾ ಅಂತ. ಅದಕ್ಕೆ ಮಂಜು ಅವರು, ಇಲ್ಲಿ ಒಬ್ಬನೇ ಆಡ್ತಿರೋದು, ಅದು ಅಂತೂ ಸತ್ಯ ಅಂತ ಹೇಳ್ತಾರೆ. ಇಲ್ಲಿ ಯಾರನ್ನೂ ಜೊತೆ ಕಟ್ಕೊಂಡು ಆಡ್ತಿಲ್ಲ ಅಂತ ರಜತ್ ಅವ್ರ ಮುಂದೆ ಹೇಳ್ತಾರೆ. ಧನು ಗೌತಮಿಗಿಂತ ವೀಕಾ. ಇಲ್ಲಿ ಒಬ್ಬನೇ ಆಡ್ತಿರೋದು ರಜತ್, ಅದಂತೂ ಸತ್ಯ. ಇನ್ಯಾರನ್ನೂ ಜೊತೆಲಿ ಕಟ್ಕೊಂಡು ಇನ್ನೊಂದು ಮತ್ತೊಂದು ಏನಿಲ್ಲ. ಎಷ್ಟು ಹೇಳಿದರು ಇಂದು ರಾತ್ರಿ 9:30ಕ್ಕೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲ ಅವರವರೇ ಡಿಸೈಡ್ ಮಾಡೋದು ನೋಡಿದ್ರೆ ಬಿಗ್ ಬಾಸ್ ಯಾಕೆ ಅಂತ ಅನಿಸ್ಬಿಟ್ಟಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಟಿಕೆಟ್ ಟು ಫಿನಾಲೆಯಿಂದ ಧನರಾಜ್ ಅವರು ಹೊರಗಡೆ ಇದ್ದಾರೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ.